ಅಭಿನವ ಬೀಚಿ ಅಂತಲೇ ಹೆಸರಾಗಿರೋರು ಪ್ರಾಣೇಶ್. ಹಾಸ್ಯೋತ್ಸವಗಳ ಸೂಪರ್ ಸ್ಟಾರ್ ಅಂದ್ರೂ ತಪ್ಪಿಲ್ಲ. ದಶಕದಿಂದ ಹಾಸ್ಯ ರಸಾಯನ ಹಂಚ್ತಾ ಇರೋ ಇವರು ಇವತ್ತು ನಿಮ್ಮ ಮುಂದೆ ಏನ್ ತಂದಿದ್ದಾರೆ ನೋಡೋಣ ಬನ್ನಿ. ಇವತ್ತು ಮೆಸೇಜ್ ಯುಗ, ಮೊಬೈಲ್ ಯುಗ. ಮೊಬೈಲ್ನಾಗ ಎಂತೆಂತ ಬರ್ತದೆ. ಈಗ ಮೆಸೇಜ್ ಕಳಿಸ ಏನು ಅಬ್ದುಲ್ ಕಲಾಂ ಮೇಣಬತ್ತಿ ಬೆಳಕಿನಾಗ ಓದ್ ದೊಡ್ಡವರಾದ್ರು, ಎಂ ವಿಶ್ವೇಶ್ವರಯ್ಯ ಕಂದೀಲ್ ಬೆಳಕಿನಾಗ ಓದ್ ದೊಡ್ಡವರಾದ್ರು, ಬೀದಿ ದೀಪದಾಗ ಓದ್ ದೊಡ್ಡವರಾದ್ರು, ಅಂಬೇಡ್ಕರ್ ಕಂದೀಲ್ ಬೆಳಕಿನಾಗ ಓದಿ ದೊಡ್ಡವರಾದ್ರು, ನಾನು ಊದಿನ ಕಡ್ಡಿ ಬೆಳಕಿನಾಗ ಓದಾಕತ್ತಿ. ಎಂತೆಂತ ವಿಚಾರ ಬರ್ತಾವ ಜನರಿಗೆ ತಲೆಯಾಗ ಹೇಳ್ತೀನಿ. ಮಹಾತ್ಮ ಗಾಂಧೀಜಿ ಒಟ್ಟ ಅಂಗಿ ಹಾಕ್ತಿದ್ದಿಲ್ಲ. ನಮ್ಗೆಲ್ಲ ಗೊತ್ತಿತ್ತು. ಅದನ್ನ ಯಾವಾಗ ನೋಡಿದ್ರೆ ನಾವು ಬರೇ ಮೇಲೆ ನೋಡ್ತೀವಿ. ಬರೀ ಧೋತ್ರ ಒಂದು ಉಟ್ಕೊಂಡಿರ್ತಾನೆ ಪುಣ್ಯಾತ್ಮ. ಯಾಕಪ್ಪ ಮಹಾತ್ಮ ಗಾಂಧೀಜಿ ಅಂಗಿ ಯಾಕೆ ಹಾಕ್ಲಿಲ್ಲ ಅಂದ್ರೆ ನಾವ್ ಏನೇನೋ ಹೇಳ್ತೀವಿ. ಇಲ್ಲ ದೇಶದ ಜನರಿಗೆ ಬಟ್ ಇದ್ದಿಲ್ಲ, ಹಿಂಗಾಗಿ ಬಟ್ ಎಲ್ಲ ಸುಳ್ಳು ತಗೋ ಮೆಸೇಜ್ ಕಳಿಸಾನೆ. ಮಹಾತ್ಮ ಗಾಂಧೀಜಿ ಅಂಗಿ ಯಾಕೆ ಹಾಕ್ತಿದ್ದಿಲ್ಲ ಅಂದ್ರ ಅವರು ಆಗಿನ ಕಾಲದ ಸಲ್ಮಾನ್ ಖಾನ್ ಅಂತ. ನಮ್ಮ ಸಲ್ಮಾನ್ ಖಾನ್ ಪ್ರೊಡ್ಯೂಸರ್ ಎಂತೆಂತ ಸೂಟ್ ತಂದು ಕೊಡ್ತಾರೆ. 2 ನಿಮಿಷದಲ್ಲಿ ಬಿಚ್ ಬರೆಯಲಿಲ್ಲ ತಗೊಂಡ್ಬಿಡ್ತಾನ. ಏನೋ ಒಂದು ಶೋಕಿ ಆಗ್ತದೆ. ಅಂದ್ರೆ ಬರೇ ಹಂಗ ಯೋಚನೆ ಮಾಡಬಾರ್ದು, ಸ್ವಲ್ಪ ಡಿಫ್ರೆಂಟ್ ಆಗಿ ಯೋಚನೆ ಮಾಡೋದ್ರೆ ಹಾಸ್ಯ ಹುಟ್ಟುತ್ತದೆ ಅನ್ನೋದಕ್ಕೆ ಇದು ಉದಾಹರಣೆ ಸ್ನೇಹಿತ. ಸ್ವಲ್ಪ ಡಿಫ್ರೆಂಟ್ ಆಗಿ ಬರೀ ಹಂಗ ಹೇಳಿದ್ರೆ ನಂಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಯಾವ್ದಾದ್ರು ಎಲ್ಲರೂ ಹೇಳ್ತಾರೋ ಅದನ್ನ ಹೇಳಿದ್ರೆ ನಾವೇನಾಗ್ತೀವಿ, ಸಾಮಾನ್ಯ ಮನುಷ್ಯರಾಗ್ತೀವಿ. ಡಿಫ್ರೆಂಟ್ ಆಗಿ ಹೇಳಿದ್ರೆ ಒಬ್ಬ ಕವಿ, ಒಬ್ಬ ಸಾಹಿತಿ, ಒಬ್ಬ ವಿಡಂಬನಕಾರ ಆಗ್ತೀವಿ. ಬೀಚಿ ಕೈಲಾಸ ನೋಡಿದ್ದ ಹಂಗೆ ಸ್ನೇಹಿತರೆ ಡಿಫ್ರೆಂಟ್ ಆಗಿ ನೋಡಿದ್ರು. ನಾವೆಲ್ಲ ಕೋಟಿ ನೋಡಿ ಬರ್ತೀವಿ. ಆದ್ರೆ ತರವಾಸವ್ರು ಈ ಕೋಟೆನ ನೋಡಿದ್ದೇ ಬೇರೆ, ಪುಟ್ಟಣ್ಣ ಕಣಗಲ್ಲಿ ಈ ಕೋಟೆ ನೋಡಿದ್ದೇ ಬೇರೆ, BL ವೇಣುವ್ರು ಈ ಕೋಟೆ ನೋಡ್ತಿರೋದೇ ಬೇರೆ. ಹೌದಾ? ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಆಗಿ ನೀವು ಏನನ್ನೇ ನೋಡ್ರಿ, ಏನನ್ನೇ ಮಾಡ್ರಿ, ಅದು ಡಿಫ್ರೆಂಟ್ ಆಗ್ತದೆ, ಬಹಳ ದಿವಸ ಉಳಿತದೆ. ಹೌದಾ? ಕಾಮನ್ ಸೆನ್ಸ್, ನಾಲೆಡ್ಜ್ ಇವೆರಡು ಮೇನ್ ಸ್ನೇಹಿತರೆ. ನಮಗೆ ಬಹಳ ಜನರಿಗೆ ನಾಲೆಡ್ಜ್ ಅಂತ, ಕಾಮನ್ ಸೆನ್ಸ್ ಇಲ್ಲ. ಕಾಮನ್ ಸೆನ್ಸ್ ಅಂದ್ರೆ ಏನು? ವಿಶ್ವೇಶ್ವರಯ್ಯ, ಅಂಬೇಡ್ಕರ್, ಅಬ್ದುಲ್ ಕಲಾಂ ಇವರೆಲ್ಲ ಬೀದಿ ದೀಪದಾಗ ಓದಿದ್ರು. ರಾತ್ರಿ ಹೊತ್ತು ಬೀದಿ ದೀಪದಾಗ ಓದ್ ದೊಡ್ಡವರಾದ್ರು. ವಾ ಚಪ್ಪಲಿ ಬೆಳಿತೀವಿ ಎಲ್ಲ. ಓದ್ಸ ನಮ್ಮಂತ ಕೇಳ್ತಾನೆ, ಹೌದ್ರಿ ರಾತ್ರಿ ಬೀದಿ ದೀಪದ ಬೆಳಕಿನಾಗ ಓದ್ ದೊಡ್ಡವ್ರಂತ್ರಿ, ಇವ್ರು ಹಗಲು ಏನ್ ಮಾಡ್ತಿದ್ರಿ? ಕರೆಕ್ಟ್. ಇಂಥ ಪ್ರಶ್ನೆ ಕೇಳ ನಾವು ಸರ ದೇಶದ್ರೋಹಿ ಅಂತೀವಿ. ಆದ್ರೆ ಅವ ಒಬ್ಬ ಅದ್ಭುತ ವಿಡಂಬನಾಕಾರ. ಅವ ದಡ್ಡ ತೆನಾಲಿ ರಾಮಕೃಷ್ಣಗೆ ಕಾಳಿಕಾ ಮಾತ್ರ ಹೊಲದಾಗ ಎಲ್ಲ ನೋಡಿ ಗಾದ್ರೆ 3 ಚೋಕ್ತದ್ದು ಪಿಡಿಸಿ ಬರ್ತೈತಿ ಎಲ್ಲವಕ್ಕೂ. ಆದ್ರೆ ನಗ ಬಿಟ್ಟು ಯಾಕ ಯವ್ವ ನಮಗ್ ಒಂದು ಮೂಗೈತಿ, ನೆಗಡ್ಯಾರ ವರ್ಷಮಾನಕ್ಕೆ 2 ಕೈ ಸಾಲೋದಿಲ್ಲ. ನೀವು 10 ಮೂಗಿಗೆ ನೆಗಡ್ಯಾರ ಕೈ 2 ಹೆಂಗ್ ಓಡಿಸುವಂತೀನಿ ಅಂದ. ಡಿಫ್ರೆಂಟ್ ಆಗ್ತದೆ ಅಲ್ಲಿ. ಕಾಳಿಕಾ ಮತ್ತೆ ನಕ್ ಬಿಟ್ಲು. ಹೌದು ಶಬಾಯಿಸ್ತಮ್ಮ, ನೀನು ವಿಕಟ ಕವಿ ಆಗೋ. ವಿಕಟ ಕವಿ ನೋಡ್ರಿ, ಆ ಕಡೆಯಿಂದ ಓದಿದ್ರು ವಿಕಟ ಕವಿ, ಈ ಕಡೆ ನೋಡಿದ್ರು ವಿಕಟ ಕವಿ. ಅದಕ್ಕೆ ನಾವು ಹಾಸ್ಯಗರಿದ್ವಿ. ಅತ್ತಾಗಿಂದ ನೋಡಿದ್ರೆ ಶರಣಾರ, ಇತ್ತಾಗಿಂದ ನೋಡಿದ್ರೆ ಶರಣಾರ. ನಾವು ಕಾಮನ್ ಸೆನ್ಸ್ ಬಹಳ ಮುಖ್ಯ ಸ್ನೇಹಿತರೆ ಜೀವನದೊಳಗ. ನಿಮ್ಮ ಮಕ್ಕಳು ನೀವೆಲ್ಲ ಓದಿಸ್ತೀರಿ, ರ್ಯಾಂಕ್ ಬರ್ಸ್ತೇನೆ, ಎಲ್ಲಾ ಕಡೆ ಹೇಳ್ತೀನಿ ಮಾತನ್ನ. ಯಾಕೆ ಒತ್ತು ಹೇಳ್ತೀನಿ ಅಂದ್ರೆ ಇವತ್ತು ಆತ್ಮಹತ್ಯೆ ಜಾಸ್ತಿ ಆಗಕತ್ತವ್ರಿ. ದಿನ ಬೆಳೆದಾದ್ರೆ 8 ವರ್ಷ ನೋಡ್ರು 10 ವರ್ಷ ನೋಡ್ರು ಏನು ಓರ್ಲೈಕು ಅಂತಾವ, ಏನು ವಿಷ ಕುಡಿತಾವ, ಏನು ಕೆರೆ ಹಾಳ ಬಾವಿ ಹಾಡ್ತಾವ. ಸಾಯುದು ಎಷ್ಟು ಸುಲಭ ಆಗೈತಿ. ಇವಾಗ ದೊಡ್ಡ ಟ್ರೇನ್ ಹೊರ ಬರ್ತದ್ರ ಪ್ಲಾಟ್ಫಾರ್ಮ್ ಹಿಂದಕ್ಕೆ ಸರ್ಕೊಂತೀವ್ರಿ ನಾವು. ಹೌದಾ? ಅಂತದಕ್ಕೆ ಹೋಗಿ ತಲೆ ಕೊಡ್ತಾರ ನೋಡ್ರಿ, ಎಷ್ಟು ಧೈರ್ಯ ಅವರು. ಈ ಧೈರ್ಯನ ಜೀವನದೊಳಗೆ ಎದುರ್ಸಾಕ ತೋರಿಸಿದ್ರ ಅವರಂತ ದೊಡ್ಡ ವ್ಯಕ್ತಿಗಳು ಯಾರೋ ಆಗೋದು. ಹೌದಾ? ಪೊಲೀಸ್ ಇಲ್ಲೇ ಅದರ ಸಣ್ಣ ಹುಡುಗರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಬಹಳ ದುಃಖ ಆಗ್ತದೆ ಸ್ನೇಹಿತರೆ. ಎಂತ SLC ಫೇಲ್ ಆದ್ರೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ. SLC ಇರೋದ ಫೇಲ್ ಆಗಿರುತ್ತೆ ತಮ್ಮ. ನಿಮ್ಗೆ ಯಾವಾಗ ತಲೆ ತುಂಬ್ಯಾರ ರ್ಯಾಂಕ್ ಬರ್ಬೇಕು, 98 ಮಾಡ್ಬೇಕು, 99 ಮಾಡ್ಬೇಕಂತಂದ್ರೆ ಫೇಲ್ ಆದ್ರೆ ಒಂದೇ ತಿಳ್ಕೊಡ್ರಿ, ಮುಂದೆ ಏನೋ ದೊಡ್ಡದ ಕಾದೈತಿ ನಿಮ್ಗ. ಕಲರ್ಫುಲ್ ಜೀವನ ಐತೆ. ಅದಕ್ಕೆ ದೇವ್ರು ಇಲ್ಲಿ ಒಗಿಸ್ಯಾರ ನಿಮ್ಮನ್ನ. ಇಲ್ಲಿ 97 ಮಾಡಿಬಿಟ್ರಿ ಅಂದ್ರೆ ಮುಂದೆ ಎಲ್ಲ ಡಿಗ್ರಿ 70, 97, 98, 99 ಮಾಡಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿಬಿಡ್ತೀರಿ. ಚಲೋ ಹೇಳಿ ಸಿಗ್ತಾವ, ಅಮೇರಿಕಕ್ಕೆ ಹೋಗ್ಬಿಡ್ತೀರಿ. ದೊಡ್ಡ ಸೊಳ್ಳೆ ಮಕ್ಳು ಏನಾದೀವಿ ನಾವು ಇಲ್ಲೇ ಉಳ್ಕೊಂಡ್ಬಿಡ್ತೀವಿ, ಆರಾಮ್ ಎಂಜಾಯ್ ಮಾಡ್ತೀವಿ ಲೈಫ್. ನಾನು ಸಾಫ್ಟ್ವೇರ್ ಇಂಜಿನಿಯರ್ ನೋಡಿದೀನಿ. ಅಮೆರಿಕಾದಾಗ 2.5 ತಿಂಗಳಿದ್ದೆ ನಾನು. 22 ರಾಜ್ಯಗಳನ್ನ ಅಡ್ಡಾಡಿ ಕಾರ್ಯಕ್ರಮ ಮಾಡಿದೆ. ಬಹುಶಃ ಅಲ್ಲಿ ಪ್ರೆಸಿಡೆಂಟ್ ಸಹಿತ ಇಷ್ಟು ಅಡ್ಡಾಡನೇ ಇಲ್ಲ. 2.5 ತಿಂಗಳೊಳಗ 22 ರಾಜ್ಯ ಅಡ್ಡಾಡಿದ್ವಿ ಕೈ ಅಂದ್ರೆ ನಾವು. ದಿವಸ ಮುಂಜಾನೆ ಸಂಜೆಗೆ ಒಂದು ಫ್ಲೈಟ್ ಹತ್ತಿದ್ವಿ. ಸಿಟಿ ಬಸ್ ಆಗಿದ್ವಿ ಫ್ಲೈಟ್. ನಮಗೆ ಶೂಟ್ಗೆ ಸಿಡಿದವರು ಓಡೋದು ಇನ್ನೊಂದು ಫ್ಲೈಟ್ ಹತ್ತದು. ಅಲ್ಲಿ ಫ್ಲೈಟ್ ಏನ್ರಿ 750 ಜನ ಕುಂದ್ರೋದ್ರಿಂದ ಹಿಡಿದು 15 ಜನ ಕುಂದ್ರಲ್ಲಿ ತನ ಅದಾವ. 15 ಜನದ ಒಂದು ಫ್ಲೈಟ್. ಅದು ಬರೀ 2000 ಕಿಲೋಮೀಟರ್. ಇಲ್ಲಿಂದ ದುರ್ಗದಿಂದ ಹೊಸದುರ್ಗ ಹೋಗ್ಬೇಕಪ್ಪ, ಅಲ್ಲಿ ಒಂದು ಫ್ಲೈಟ್ ಐತ್ರಿ. ಅಲ್ಲಿ
ಅಲ್ಲ ಹೊಸದುರ್ಗ 2000 ಅಲ್ಲಿ ಒಂದು ಊರಿಂದ ಒಂದು ಊರಿಗೆ ಮಿನಿಮಮ್ 1500 2000 ಕಿಲೋಮೀಟರ್ ಸಮುದ್ರನೇ, ಸುತ್ತ ಸಮುದ್ರ, ರೋಡ್ ಇಲ್ಲ ಅಲ್ಲಿ. ಎದಕ್ಕೆ ಹೋಗ್ಬೇಕು ನೀವು ವಿಮಾನದಾಗ? ಆದ್ರೆ ಒಂದು ತಿಳ್ಕೊಳ್ರಿ, ವಿಮಾನ ಕೆಳಗೆ ನಿಂತು ನೋಡಾಕ ಚಂದ, ಕುಂದ್ರಬಾರ್ದು ಅದ್ರಾಗ. ಅಮೇರಿಕಕ್ಕಂತೂ ಮೊದಲು ಹೋಗಬಾರ್ದ್ರಿ. ಅಮೇರಿಕ ವಿಮಾನ ಎಕಾನಮಿ ಸೀಟು, ಆಫೀಸಿಯಲ್ ಸೀಟ್ ಅಂತ ಒಂದು ಇರ್ತೈತಿ, ಕಾಸ್ಟ್ಲಿ ಸೀಟ್ ಅದು. ನಿಮ್ ಟಿವಿಯಾಗ ಅಮಿತಾಬ್ ಬಚ್ಚನ್, ಅಮೀರ್ ಖಾನ್ ಏನು ಕುಂದಿರ್ತಾರಲ್ಲ, ಅದು ಎಕ್ಸಿಕ್ಯೂಟಿವ್ ಸೀಟ್ ರೀ. ಇದು 2 ಪಟ್ಟು ರೇಟ್ ಇರ್ತೈತೆ. ಹಿಂಗಾಗಿ ಪಾಪ ನಾವು ಕಾಮನ್ ಜನ ಆರ್ಡಿನರಿ ಸೀಟ್ ತೆಗಿಸ್ತೀವಿ. 4 ಕುರ್ಚಿ 4 ಸೀಟ್, ಅದ್ರ ಮೇಲೆ ಕುಂದಿರ್ಬೇಕು. 22 ತಾಸು ಬೇಕು. ಬೆಂಗಳೂರಿನಿಂದ ಅಮೇರಿಕಾದ ನ್ಯೂಯಾರ್ಕಿಗೆ ನೀವು ಹೋಗ್ಬೇಕಂದ್ರೆ 22 ತಾಸು ರೀ. ಹಿಂಗ ಕುಂದಿರ್ಬೇಕು ನೀವು. ಗೂಟಕ್ಕೆ ಬರೆದು ಹೇಳಕ್ಕೆ ಏನು ತ್ರಾಸ ಇರ್ತೈತೆ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಅಮೇರಿಕಕ್ಕೆ ಹೋಗ್ಬೇಕು. ಬೇಸಿಗಾಡಂಗಿಲ್ಲ, ಅಳ್ಳಾಡಂಗಿಲ್ಲ, ಎಲ್ಲರೂ ಕೆಳಗೆ ತುರ್ಸ್ಕೊಳ್ಳಂಗಿಲ್ರಿ. ಕೈಯ ಸಿಗೋದಿಲ್ಲ ಅಲ್ಲಿಗೆ ನಿಮಗ. ಹಿಂಗಿಂದ ಅಲ್ಲೇ ಸೀಟಿಗೆ ಹಿಂಗೆ ಮಾಡ್ಬೇಕು ನೀವು. ಬಗಲಾಗ ಹೇಳಪ್ಪ ಸ್ವಲ್ಪ ಭುಜ ತೋರಿಸಲ್ಲ, ಕೈ ಆಡಬಾರ್ದು. ಇಂಥ ಸೀಟ್ನಾಗ 22 ತಾಸು ಕುಂದಿರ್ಬೇಕು. ಎಲ್ಲಿ ಹೋಗೋಣ ನೀವು? ಏನಿಲ್ಲ, ಅಷ್ಟಾದಾಗ ಅಡ್ಡಾಡ್ಬೇಕು. ಆದ್ರೂ ಪಾಪ ಕೆಲವು ಮುದುಕಿಯರು ಮಗನ್ ನೋಡಕ್ ಅಮೇರಿಕಕ್ಕೆ ಹೋಗ್ತಿರ್ತಾವಲ್ರಿ, ಅವ್ ಎದ್ ನಿಂತ ಅಲ್ಲಿ ಹಿಂಗ್ ಮಾಡ್ತಿರ್ತಾವ, ಹಿಂಗ್ ಸ್ವಂತ ಹೊಳಿಸ್ತಿರ್ತಾವ, ಕೈಕಾಲು ಜಾಡಿಸ್ತಿರ್ತಾವ. ಬ್ಯಾಡ ಪಜೀತಿ. ಅವ್ ಸಾಫ್ಟ್ವೇರ್ ಇಂಜಿನ್ ಮಕ್ಕಳು ನೋಡಕ್ ಹೋಗ್ತಾರ. ಅವರು ಅರ್ಧ ವಿಮಾನದಾಗ ಸತ್ತು ಹೋಗಿರ್ತಾರೆ. ಒಳಗೆ ಹೋಗಿ ಇಂಡಿಯನ್ಸ್ ಅಮೇರಿಕಕ್ಕಂದ್ರೆ ತಿರುಗಿ ಹೋಗಲ್ರಿ ಹಳೆ ಮಂದಿ. ಅಪ್ಪ ಸಾಕಲೆ ಒಂದ ಸಾಲ. ಅಷ್ಟು ಬೇಜಾರಾಗ್ತದೆ ಸ್ನೇಹಿತರೆ. ಮೊದಲ ಸಲ ನೋಡ್ಬೇಕ್ರಿ, ವಿಮಾನದಾಗ ಇಂಟದ್ರ ಫುಡ್ ಬರ್ತೈತಿ, ಟ್ರೇನಾಗ ಗಗನ ಸಿಕ್ಕಿರಿ, ಹೆಂಗ ದೇವ ಕನ್ನೇರಿದ್ದಂಗೆ ಇರ್ತಾರ. ಏನ್ ಚಂದ. ಅವ್ರ ಕೈಯಾಗಿನ ಫುಡ್ ಅಷ್ಟೇ ಬೆಳೆದಿರ್ತೈತಿ. ಅದಕ್ಕೆ ಚಂದನವ್ರು ಇಟ್ಕೊಂತಾರ. ಅವರು ಸುಡುಗಾರ ಫುಡ್ ಕೊಡ್ತಾರ ಅನ್ನೋದಕ್ಕೆ ನೋಡಿ ಈ ಸೋದರ ನೋಡ್ಕೊಂತಾರೆ, ತಿನ್ಲಿಕ್ಕೆ ಅಸಾನ ಅಂತವರು. ಹಿಂಗೆ ಟೆಕ್ನಿಕ್ ಅಲ್ಲಿ ಎಂತ ಅನುಭವ ಸ್ನೇಹಿತರೆ. ಅದಕ್ಕೆ ನಾವೇನು ಸಾಫ್ಟ್ವೇರ್ ಇಂಜಿನಿಯರ್, ನಾವು ಬರೀ ಕಾಮನ್ ಸೆನ್ಸು ಸಾಹಿತ್ಯ ಓದಿನ ಮ್ಯಾಗ ಅಮೆರಿಕ ಸೇರಿಬಿಟ್ವಿ. ಮೊನ್ನೊಂದು SMS ನ ಜೋಕ್ ಬಂದೈತೆ, ನಿಮ್ಮ ಮಗ ಏನ್ ಮಾಡ್ತಾನೆ? ನಮ್ಮ 4 ಮಕ್ಕಳ್ರಿ. 4 ಮಕ್ಕಳು ಏನ್ ಓದಿಸಿರಿ? ಮೊದಲನೇ ಮಗ MBA ರೀ, 2ನೇದವ ಇಂಜಿನಿಯರ್ ರೀ, 3ನೇದವ ಡಾಕ್ಟರ್ ರೀ, 4ನೇದವ ಕಾಳಾಗ್ಯಾನ್ರಿ. ಅಯ್ಯೋ ಏನ್ರಿ, ಒಬ್ಬ MBA, ಒಬ್ಬ ಡಾಕ್ಟರ್, ಒಬ್ಬ ಇಂಜಿನಿಯರ್, 4ನೇ ಮಗ ಕಾಳ್ರಿ. ಎಲ್ಲಿ ಜೈಲ್ನಾಗನ್ರಿ? ಇಲ್ರಿ, ಅವನಿಂದ ಮನಿ ನಡೆದೈತ್ರಿ. ಹಿಂಗೆ ಇವ್ 3ಕ್ಕೂ ನೌಕರಿ ಇಲ್ರಿ, ಅವನ ತಂದು ಆಗಾಕೈತೆ. ಈ ಪರಿಸ್ಥಿತಿ ಬಂದದ ಸ್ನೇಹಿತರೆ. ನಾವು ಬಹಳಷ್ಟು ಸಾರಿ ಕುಡುಕರನ್ನ ಬೈತೀವಿ, ರೋಡ್ನಾಗ ಅಡ್ಡಾಡೋರ್ನ ಬೈತಿರ್ತೀವಿ. ಆದ್ರೆ ನಮ್ಮ ಬೀಚಿ ಹೇಳ್ತಾರ, ನಿಜವಾದ ಗೆಳೆಯರು ಸಿಗೋದು ಗುಡ್ಯಾಗಲ್ಲಂತ್ರಿ, ಬಾರ್ನಾಗ. ಎಂತ ಲಾಜಿಕ್ ಇದು, ಎಂತ ಫಿಲಾಸಫಿ ಇದು. ಗುಡಿ ಒಳಗ ನೀವು ಪ್ರದಕ್ಷಿಣೆ ಹಾಕೊಂಬಂದ ನಿಮ್ಮ ಜೇಬಲ್ಲಿ 10 ರೂಪಾಯಿ ನೋಟ್ ಬಿತ್ತಂದ್ರ ಬಗಲಾಗಿನ ಭಕ್ತ ನಿಮಗೆ ಕೊಡಂಗಿಲ್ಲ, ಮೆಲ್ಲಕಂದ್ರೆ ಹಿಂಗೆ ಸರಿಸುವಂತನ್ರಿ, ತಾನು ತಗೊಂತಾನಂತ್ರಿ. ಅದ ಬಾರ್ನಾಗ ಪರ್ಸ್ ಕೆಳಗೆ ಬಿದ್ರ, ಅಣ್ಣ ಪರ್ಸ್ ಬಿದ್ದೈತೆ ಎತಿ ಅಣ್ಣ, ಕುಡುಕ ಹೇಳ್ತಾನಂತ್ರಿ. ಕುಡುಕಿಗೆ ನಿಯತ್ತು ಬಹಳ ಜನ ನಮ್ಮ ಹೊರಗಿನ ಮಂದಿಗಿಲ್ಲ. ಬಾರ್ ಮುಂದೆ ಕುಂದ್ರಿ ನೀವು. ಒಬ್ಬ ಭಿಕ್ಷಕನ ಬಾರ್ ಮುಂದೆ ಕುಂದ್ರಿಸ್ರಿ, ಒಬ್ಬ ಭಿಕ್ಷಕನ ಗುಡಿ ಮುಂದೆ ಕುಂದ್ರಿಸ್ಬೇಕು. ಗುಡಿ ಮುಂದೆ ಕುಂತ ಬರೀ ನಡಿಲ 8 ಅಣಿ, ಸಾವಿರದ 1 ರೂಪಾಯಿ, ಹೊರದ 5 ರೂಪಾಯಿ, ನಡಿಲ 4 ಅಣಿ ಇಂಥವು ಬಂದಿರ್ತಾವ. ಯಾಕಂದ್ರೆ ಇವು ಹುಡುಕಾಡಿ ದಾನ ಮಾಡೋದಕ್ಕೆ ಬೇರೆ ಒಯ್ತಾರ್ರಿ ಭಕ್ತರು. ಬಾರಿ ಮುಂದೆ ಕುಂತಾವ ನೋಡ್ರಿ, ಬರೀ 50-100 ನೋಟ್ ಅವಾಗ. ಯಾಕಂದ್ರೆ ಕೂಡ ಹೀಗಾಗಿ ನೀನು ಮಜಾ ಮಾಡೋದು ಕೊಡ್ತಾನೆ ಅವಾಗ. ದಿನದಾರ್ ಮಗ ಇವನು ಎಂತೆಂತ ನೋಡ್ರಿ. ಇದು ನೋಡೋ ಮೇಲ್ನೋಟಕ್ಕೆ ಎಷ್ಟು ಅವಿರೋಧ ವೈರುಧ್ಯ ಅಂತ ಅನಿಸಿದ್ರು ಇದು ಫ್ಯಾಕ್ಟ್ ಸ್ನೇಹಿತರೆ. ಇದೇ ಜೀವನದ ಫಿಲಾಸಫಿ ಅಂತಾರೆ BG ಕೈಲಾಸಂ ಅವರು. ನಿಜವಾದ ಜ್ಞಾನಿಗಳು, ನಿಜವಾದ ಅನುಭಾವಿಕರು, ನಿಜವಾದ ಫಿಲಾಸಫರ್ಗಳು ನಮಗೆ ಸಿಗೋದು 3rd ಕ್ಲಾಸ್ ಒಳಗ, ಫಸ್ಟ್ ಕ್ಲಾಸ್ನಾಗ ಯಾರು ಸಿಗೋದಿಲ್ಲ. 3rd ಕ್ಲಾಸ್ ಟ್ರೈನ್ ಏನ್ರಿ ನೀವು ಎಲ್ಲರ ಬರ್ರಿ ಇಲ್ಲೇ ಅಡ್ಜಸ್ಟ್ ಮಾಡೋದು ಬರ್ರಿ ಅಂತ ಕರಿತಿರ್ತಾರೆ. ಒಂದೇ ಸೀಟ್ನಾಗ 5-6 ಮಂದಿ ಕುಂದಿರ್ತಾರ್ರಿ ಆರ್ಡಿನರಿ ಟ್ರೈನ್ನಾಗ. ನೀವು AC ಒಳಗೆ ಹೋಗ್ರಿ, H1 ಹೋಗ್ಬೇಕು ನೀವು. ಇಲ್ಲಿ ರಿಸರ್ವ್ ಆಗಿದೆ, ಯಾರೋ ಬರೋವಾಗಿಲ್ಲ ಗೊತ್ತಾ. ನೀವು ಇನ್ನ ಅಲ್ಲಿ ನಿಂತಿರ್ತೀವಿ, ಅವಾಗೆಲ್ಲ ಶುರುವರು ಇವು 12 ಮಠ ಹಟ್ಟಿ ಹೊಡೆದು ತಂದು ಬುತ್ತಿ ಉಂಡು ಆರ್ಡಿನರಿ ಕಂಪಾರ್ಟ್ಮೆಂಟ್ನಾಗ್ರಿ. ಏನ್ 12 ಮಠ ಮಾತಾಡಿ ಬಂದು ಶೇಂಗಾ, ಟೀ, ಚಾ ಏನ್ ಬರ್ತೈತೆ ಅಂತ ತಗೊಂಡು ತಿಂದು ಕುಡಿದು ಖುಷಿ ಆಗಿಬಿಡ್ತಾರ. ಇವು AC ನೋಡ್ಬೇಕು ನೀವು 9 ಆಗಿರ್ತೀರ, ದುರ್ಗ ಬಿಟ್ರೆ ಟ್ರೈನ್ ಆಗ್ಲೇ ಗುಳಿಗೆ ನಿಂಗೆ ನೀರು ಕುಡಿದು ಮತ್ತೆ ನನ್ಗೆ ಬ್ಲಾಂಕೆಟ್ ಕೊಟ್ಟಿಲ್ಲ, ನನ್ಗೆ ದಿಂಬು ಕೊಟ್ಟಿಲ್ಲ, ಜಗಳಾಡ್ತಾರಾಗ್ಲಿ. ಬೇರೆ ಎದುರಿಗೆ ಮಕ್ಕಳು ಇನ್ನೊಬ್ಬ ಅಲ್ಲೇ ಮಕ್ಕೊಂಡಿರ್ತಾನೆ, ಹೌದು H1. ಇಬ್ರು ಬೆಂಗಳೂರು ಮಟ್ಟ ಮಾತಾಡೋದಿಲ್ಲ ಅವರು. ಇವ ಯಾರಂತ ಅವು ಗೊತ್ತಿಲ್ಲ, ಅವ ಯಾರಂತ ಗೊತ್ತಿಲ್ಲ. ಟ್ಯಾಬ್ಲೆಟ್ ಮ್ಯಾಗ ನಿಮಗೂ ಶುಗರ್ ಇಷ್ಟ ಮಾತಾಡು. ಅವ್ನು ಟ್ಯಾಬ್ಲೆಟ್ ಮೇಲೆ ಕೊಡ್ತಾರೆ, ಶುಗರ್ ಐತೇನೆ BP ಐತೇನೆ ಅಂತ ಮಾತಾಡ್ತಾರಾಗಲಿ. ನೀ ಯಾವ ಅದ ಆರ್ಡಿನರಿ ಕ್ಲಾಸ್ ನೋಡ ಎಲ್ಲಿ ಗಂಟೆ ಬಾಯಪ್ಪ ಸ್ವಲ್ಪ ತುಮಕೂರು 2 ಸಾವಿರ ಇಲ್ಲಿ ಮಕ್ಕಳಿರ್ತೀನಿ ಅಂತ ಅವ್ನು ಬುಜಿ ಮಕ್ಕಳಿರ್ತಾನೆ. ತುಮಕೂರು ಬರೋಬರ್ರಿ ಬಂದು ಇಳಿ ಅಂತ
ಯಾರು ಅದಕ್ಕ ಕೈಲಾಸಂ ಕಂಡುಕೊಂಡು ಸತ್ಯ ಅಂದ್ರೆ ಇದೆ. ಏನು ಸ್ನೇಹ ಮಾಡ್ಬೇಕು ನಾವು? ನಮಗಿಂತ ಕೆಳಗಿನವ್ರು ಸ್ನೇಹ ಮಾಡ್ಬೇಕು, ನಮಗಿಂತ ಸಣ್ಣವ್ರು ಸ್ನೇಹ ಮಾಡ್ಬೇಕು. ದೊಡ್ಡವರಿಂದ ನೀವು ಅಡ್ಡಾಡಿದಿರ, ದೊಡ್ಡವರಿಂದ ನೀವು ಅಡ್ಡಾಡಿದ್ರೆ ನೀವು ಸಣ್ಣವ್ರು ಆಗ್ತೀರಿ, ಹೌದಾ? ದೊಡ್ಡವರಿಂದ ನೀವು ಅಡ್ಡಾಡಿದ್ರೆ ನೀವು ಸಣ್ಣವ್ರು ಆಗ್ತೀರಿ, ಸಣ್ಣವರಿಂದ ನೀವು ಅಡ್ಡಾಡಿದ್ರೆ ನೀವೇ ದೊಡ್ಡವರಾಗಿ ಬಿಡ್ತೀರಿ. ಎಂತ ಸತ್ಯ ಐತಿ ಮಾತು, ಹೌದಾ? ಅದಕ್ಕೆ ಸಾಮಾನ್ಯ ಜನರ ಜೊತೆ ಬೆರೆಯೋದನ್ನ ನಿಮ್ಮ ಮಕ್ಕಳಿಗೆ ಕಲಿಸಿ. ನೀನ್ ರ್ಯಾಂಕಪ್ಪ ಎಲ್ಲ ಹೋಗ್ಬಾರ್ದು, ನೀನ್ ರ್ಯಾಂಕ್ ನೀನ್ ಯಾವಾಗ್ಲೂ ಮನೆಯಲ್ಲೇ ಇರ್ಬೇಕು. ಇದೈತಲ್ಲಿ ಮಣ್ಣ, ಇದು ಸಾಯತ್ತೆ ಹೇಳಿ. ಅದು ಇಬ್ರಿಗೂ ಓದಿಸ್ತಿರ್ತಾರ ತಾಯಿ. ರ್ಯಾಂಕ್ ಹುಡುಗ ಸದಾ ಓದ್ತಾನೆ ಮನೆ, ಬೇರೆ ಕೆಲಸನೇ ಇಲ್ಲ ನನಗೆ. ಏನ್ ಪ್ರಶ್ನೆ ಕೇಳ್ತಾರ ಉತ್ತರ ಕೊಡ್ತಾನ. 1947 ಆಯ್ತು ಕಂದ, ಮಮ್ಮಿ ಸ್ವಾತಂತ್ರ್ಯ ಸಿಕ್ತು. ವೆರಿ ಗುಡ್. ಎಷ್ಟೊತ್ತ ಕೊಟ್ರು ಸ್ವಾತಂತ್ರ್ಯ ಗೊತ್ತಿಲ್ಲ. ಅವಾಗ ಮಗಳ ಕುಂತಿ ಮಾಡ್ನೇರಿ ಅವ್ವ ರಾತ್ರಿ 12 ಗಂಟೆಗೆ ಕೊಟ್ರು. 12 ಗಂಟೆಗೆ ಕರೆಕ್ಟ್, ಯಾಕಂದ್ರೆ 12 ಗಂಟೆಗೆ ಬಸ್ ಸ್ಟ್ಯಾಂಡ್ ಆಗಿರ್ತಾನ್ರಿ, ರೈಲ್ವೆ ಸ್ಟೇಷನ್ ಆಗಿರ್ತಾನವ. ಅದ ಮನೆಗೆ ಬರ್ತಿರ್ತಾನ, ಆಟೋ ಸಿಗದೆ ಎಲ್ಲೈತೆ ನಮ್ಮ ಕಾಲನಿ ಹುಡ್ಕೊಂಡ್ ಬರ್ತಿರ್ತಾನವ. ಹಿಂಗೆ ದಾರಿಗೆಲ್ಲ ಅಂಗಡಿ ಇವೆಲ್ಲ ಇವು ಏನು ಗೊತ್ತಿಲ್ಲ. ಯಾಕಂದ್ರೆ 9 ಮಕ್ಕೊಂಡ್ಬಿಡ್ತಾನ. ಮುಂಜಾನೆ 4ಕ್ಕೆ ಮತ್ತೆ ಬರ್ತಾನವ. ನಾನೊಂದು ಕಡೆ ಹೋಗಿದ್ದೆ, ನಾನು ಮಾಮನಿ ನಮ್ಮ ಕಾರ್ ತಗೊಂಡು ಹೋಗಿದ್ದೀವಿ. ಊರ ಮಧ್ಯೆ ಒಂದು ಹೊಂಡ, ನಮ್ಮ ಕಾರ್ ಹಿಂಗಾಗ್ಬಿಡ್ತು ಒಂದು ಗಾಡಿ. ಆವಾಗ ನಾವು ಕೊಟ್ಟು ರೇಷನ್ ಕೆಳಗಿಳಿಸಿದ್ವಿ, ಸತ್ತಿಗೇರಿನ ಕೆಳಗಿಳಿಸಿದ್ವಿ, ನಮ್ಮ ನರ್ಸಿಂಗ್ ಜೋಶಿನ ಕೆಳಗಿಳಿಸಿದ್ವಿ. ಹೇಳೇ ಇಲ್ಲ, ನಾನು ಹೇಳಿದೆ. ನಾನು ಇಳಿದ ತಕ್ಷಣ ನೋಡ್ತೀನಿ, ಕಟ್ಟೆ ಮೇಲೆ 25 ಜನ ಕೂತಿದ್ದಾರೆ, ಹುಲಿ ಮನೆ ಆಡ್ತಾ. ಸಾರ್ ಪ್ರಾಣೇಶ್ವರ್ ಇದ್ದಾಗಿದ್ದಾರಲ್ಲ ನಾನೇ. ಸಾರ್ ಏನ್ ಸಾರ್ ತುಂಬಾ ಚೆನ್ನಾಗಿ ಮಾತಾಡ್ತೀವಿ. ಏನ್ ಸರ್ ನೀವಿಲ್ಲಿ ನೋಡಪ್ಪ, ರಸ್ತೆ ಹೊಂಡದಲ್ಲಿ ನನ್ನ ಕಾರ್ ಸಿಕ್ಕೊಂಡಿದೆ. ಆಯ್ತು ಸರ್, ಎಲ್ಲ ಸೇರಿ ಕಾರ್ ಎತ್ತಲಿಲ್ಲ ಎತ್ತಿದ್ರು ಸ್ನೇಹಿತರು. ಅನಾಮತ್ ಅಂಬಾಸಡರ್ ಕಾರನ್ನ ಎತ್ತಿ ಮೇಲಿಟ್ರು. ಖುಷಿ ಆಯ್ತು. ಅಪ್ಪ ಯಾಕೆ ಸುಮ್ಮನೆ ಕಳಿಸ್ಬೇಕಂತ ಜೇಬಲ್ಲಿ ಡೀಸೆಲ್ಗೆ ಅಂತ ಒಂದು 250 ರೂಪಾಯಿ ಇತ್ತು, ಕೊಟ್ಟೆ. ಒಲ್ಲೆ ಅಂತಲೇ ತಗೊಂಡ್ರು. ಮಾತಾಡಿಸ್ತೆ, ಏನ್ರಿ ಹೇಗಿದೆ ಹೇಳಿ? ಚೆನ್ನಾಗಿದೆ ಸರ್, ಮಳೆ ಬೆಳೆ ಏನೂ ಇಲ್ಲ ಸರ್. ಮಳೆ ಬೆಳೆ ಏನೂ ಇಲ್ವಾ? ಹೇಗೆ ಮಾಡ್ತಾರೆ? ಜೀವನ ಕಷ್ಟ ಅಲ್ಲ ಸರ್? ಕಷ್ಟ ಸರ್, ಹೋಗ್ಬೇಕು ದುರ್ಗ, ದಾವಣಗೆರೆ, ಬೆಂಗಳೂರು ಅಂತ ಊರುಗಳಿಗೆ. ಇಲ್ಲ ಸರ್, ಇಲ್ಲೇ ನೆಮ್ಮದಿಯಾಗಿ ಸರ್. ಹೇಗೆ ಇಲ್ಲ, ಮಳೆ ಇಲ್ಲ ಬೆಳೆ ಇಲ್ಲ ಅಂತೀರಿ, ಹೇಗೆ ದುಡಿತಿದ್ದೀರಾ? ಹೀಗೆ ಸರ್, ಊರು ಮತ್ತೆ ಹೊಂಡ ಮಾಡಿರ್ತೀವಿ, ಅದಾದ್ರೂ ಕಾರ್ ಬರ್ತದೆ, ಸಿಕ್ಕಾಪಟ್ಟೆ ಇಲ್ಲೇ ಹೋಗಿರ್ತೀವಿ. 500ಕ್ಕಿಂತ ಕಡಿಮೆ ಎತ್ತಲ್ಲ ಸರ್. ನೀವು ಟಿವಿಲಿ ಬರ್ತೀರಂತ 250 ರೂಪಾಯಿ ಅಷ್ಟೇ. ರಸ್ತೆ ಮತ್ತೆ ಹೊಂಡ ಮಾಡಬೇಕು, ಇಂತಹ ಒಂದು ಯೋಚನೆ ಇದೆ ನಮ್ಮ ಜನ. ಹೀಗಾಗಿದೆ. ಅದಕ್ಕೆ ನಾ ಹೇಳೋದು, ಇದ್ದಲ್ಲೇ ಇರಬೇಡಿ, ದೇಶ ತಿರುಗಿ ಕೋಶ ಓದಿ ಈ ಪ್ರಪಂಚ ಏನು ಅಂತ ಅರ್ಥ ಆಗುತ್ತೆ. ನಿಮ್ಮೊಳಗುಗ್ತಾ ಇರೋ ನಗೆ ನಗಾರಿಯ ಸದ್ದು ನನಗೂ ಕೇಳಿಸ್ತಾ ಇದೆ. ನೀವು ಎಂಜಾಯ್ ಮಾಡಿದ್ರಿ ಅಂತ ಭಾವಿಸ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.